ಈ ಸಾಂಗ್ ನಮ್ಗೆಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಇವತ್ತು ನಿಮ್ಮ ಮುಂದೆ ಈ ಸ್ಪೆಷಲ್ ಸ್ಕ್ರೀನಿಂಗ್ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಮೈನ್ ಅಫಿಷಿಯಲ್ ರಿಲೀಸ್ ಶ್ರೀರಾಮನವಮಿ ಅದೇ ಇದೆ ಬರೋ ಶುಕ್ರವಾರ. ಮ್ಯಾನ್ ಡ್ರಿವನ್ ಬೈ ಸರ್ವೈವಲ್ ಅಂಡ್ ಡಾರ್ಕ್ನೆಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಪೆಷಲ್ ಗೆಸ್ಟ್ ಗುರುಗಳಿರ್ಬೋದು, ಸುರೇಶ್ ಸರ್ ಇರ್ಬೋದು, ಸೊ ಹಾಗೆ ನಮ್ಮ ಅದರ್ ಗೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಓಕೆ, ಸೊ ನಮ್ಮ ಮಾಧ್ಯಮದವರಿಗಿರ್ಬೋದು, ಹಾಗೆ ಬಂಧು ಮಿತ್ರರಿಗೆ, ತಂಡದವರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ 2022 ಡಿಸೆಂಬರಲ್ಲಿ ಶೂಟ್ ಮಾಡಿದ್ದು, ನವೆಂಬರಲ್ಲಿ ಶೂಟ್ ಮಾಡಿದ್ದು, 3 ವರ್ಷ ಆಗಿದೆ. ಬಟ್ ಶೂಟ್ ಮಾಡಿದ್ದು 3 ದಿನ. ಸೊ 3 ದಿನ ಶೂಟ್ ಆಗಿರೋದು 3 ವರ್ಷ ತಗೊಂಡಿದ್ದೀವಿ. ಸೊ ಐ ಹೋಪ್ ಸ್ಕ್ರೀನಲ್ಲಿ ಆ ವರ್ಕ್ ಕಾಣ್ತಿದೆ ಅನ್ಕೋತೀನಿ. ಸೊ ಎಲ್ಲರೂ ಎಫರ್ಟ್ ಅದು. ಸೊ ನನಗೆ ಏನು ಹೇಳೋದಕ್ಕಿಲ್ಲ, ಬಟ್ ಆದರೂ ಈ ಶಾರ್ಟ್ ಫಿಲ್ಮ್ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ, ಸೊ ವಿ ಫಿಲ್ಮ್ ಮೇಕರ್ಸ್ ವಿ ಬಿಲೀವ್ ಇನ್ ಸೊ more than money, more than power, we believe in powerful stories, so which can transform anybody. Even the worst sinner can become sage, from darkness to consciousness. So we hope this is the powerful story. ಈ ಜನರೇಷನ್, ನೆಕ್ಸ್ಟ್ ಜನರೇಷನ್ ತನಕನೂ ಈ ಥರ ಸಿನಿಮಾಗಳು ಶೂಟ್ ಆಗಬೇಕು, ಜನಗಳಿಗೆ ತಲುಪಬೇಕು. ನಾಟ್ ಬಿಕಾಸ್ ಏನೋ ಟೆಕ್ನಿಕಲಿ VFX ಮಾಡಿದ್ದಾರೆ, ಚೆನ್ನಾಗಿ ಶಾರ್ಟ್ ಇಟ್ಟಿದ್ದಾರೆ, ಸೊ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಆ ಥರ ವಿಷಯದಕ್ಕಲ್ಲ. ಸೊ ಆ ಕತೆ ತಲುಪಬೇಕು ಜನಗಳಿಗೆ. ಸೊ ನನ್ನ ಕಡೆಯಿಂದ ಸೊ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಈ ಸಿನಿಮಾಗೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಆದಂಥ ರತ್ನ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರತ್ನ ಮತ್ತೆ ನನ್ನ ಸಂಬಂಧ ಒಂದು 12-13 ವರ್ಷಗಳಿಂದ ಇರ್ಬೋದು. ಸೊ ತುಂಬ ಹಿಂದೆಯಿಂದ ನಾವು ಫ್ರೆಂಡ್ಸು. ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದಾಗ ಇವರು ನನಗೆ ಫ್ರೆಂಡ್ ಆಗಿದ್ರು, ತುಂಬ ಸಹಾಯ ಮಾಡಿದ್ರು ಆವಾಗ. ಇವತ್ತು ಅವರು ಈ ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಈ ತರ ಪ್ರೊಡ್ಯೂಸರ್ ಆಗಿದ್ದಾರೆ, ಕೋ ಡೈರೆಕ್ಟರ್ ಆಗಿದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಕಥೆಗಳನ್ನ ಹೇಳಬೇಕು, ಮತ್ತೆ ನಮ್ಮ ಮೈಥಾಲಜಿ, ನಮ್ಮ ಪುರಾಣ ವೇದಗಳಲ್ಲಿ ಏನೇನಿದೆ ಕಥೆಗಳು, ಉಪಕಥೆಗಳು, ಇವೆಲ್ಲ ಜನಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ಏನು ಇವ್ರಿಗೆ ಒಂದು ಹುಮ್ಮಸ್ಸಿದೆ. ಅದು ತುಂಬಾ ಖುಷಿ ಆಗತ್ತೆ. ಅವರು ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅವರು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ನನಗಿದೆ. ಹಾಗೆ ನಮ್ಮ ಡೈರೆಕ್ಟರ್ ಪ್ರವೀಣ್ ಶಿವಣ್ಣ ಅವರು ತುಂಬಾ ಕಷ್ಟಪಟ್ಟು ಎಲ್ಲಾರನ್ನೂ ಒಟ್ಟಿಗೆ ಹಾಕಿ ನಾವು ಚಿಕ್ಕಮಗಳೂರು ಕಡೆ ಶೂಟ್ ಮಾಡಿದ್ದು. ಅಲ್ಲಿ ನಾವು ಶೂಟ್ ಮಾಡುವಾಗ ತುಂಬಾ ಮಿನಿಮಲ್ ಬಡ್ಜೆಟ್ ಅಲ್ಲಿ ಶೂಟ್ ಮಾಡಿದ್ವಿ. ಎಲ್ಲರೂ ಖುಷಿಯಿಂದ ನಗ್ನಗ್ತಾ ಕೆಲಸ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ನ, ಅದು ನಾನು ಹೇಳಲೇಬೇಕು. ಆಮೇಲೆ ಸುಜಿತ್ ಮತ್ತೆ ನನ್ನ ಪರಿಚಯ ತುಂಬಾ ವರ್ಷಗಳಿಂದ ಇದೆ. ಅವ್ರ ಜೊತೆ ನಾನು ಇನ್ನೊಂದು ಸಿನಿಮಾಲು ಆಕ್ಟ್ ಮಾಡಿದ್ದೆ, ಅದರಲ್ಲೂ ಇವರು ನನ್ನ ಗಂಡನ ಪಾತ್ರ ನಿಭಾಯಿಸಿದ್ರು, ಇದರಲ್ಲೂ ಇವ್ರು ನನ್ನ ಗಂಡನ ಪಾತ್ರ ನಿಭಾಯಿಸಿದ್ದಾರೆ. ಸೊ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೊನ್ನೆ ಕಾಂತಾರಲ್ಲಿ ಕಾಣಿಸ್ಕೊಂಡ್ರು. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರಿಗೂ ಹೀಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗ್ತಾ ಇರಲಿ. So I would like to thank everybody present here for making your time and being present. And I'm really out of words right now because I didn't prepare for this. So yes, the first time a lot of people in these 3 years, lot of people asked me, why Valmiki? I'm not nervous, but I was not prepared. ಕನ್ನಡದಲ್ಲಿ ಮಾತಾಡಿ. Okay, ಮಹರ್ಷಿ ವಾಲ್ಮೀಕಿ ಯಾಕೆ ಅಂತ. ಸೊ ನನ್ನ ಹತ್ರ ಆಕ್ಚುಲಿ I had no reasons for it. It was just a calling that I was like, when Praveen came to me and he was like, we were preparing for a story and he said, okay, why not this story? And I just said, okay Praveen, let's just go for it. So I never had a reason to produce or co-direct Maharshi Valmiki. That's one thing. And secondly, I would like to thank every soul who were part of Maharshi Valmiki, because without them I wouldn't have done it.
Okay, so I'm really thankful to all of you, and also I know I'm sorry because we kind of ghosted you for 3 years without even giving any kind of news, but yeah, this is all for all of you. And lastly, I would like to say that this is a film that I would like to request all of you not to watch it because it's a mythology. Watch it because there's a completely hard work and passion that has gone behind this. So watch it however you feel to watch it, but do watch it. ಸೇರಿದಂಥ ಎಲ್ಲ ಗಣ್ಯರಿಗೆ ಮತ್ತೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ನಮ್ಮ ತಂಡದ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಈ ಉಪಸ್ಥಿತಿ ನಮ್ಮ ಈ ತಂಡಕ್ಕೆ ತುಂಬಾನೇ ಧೈರ್ಯ ಮತ್ತು ಪ್ರೋತ್ಸಾಹ ನೀಡುತ್ತೆ. ನನ್ನ ಪರಿಚಯ ಹೇಳ್ಬೇಕಂದ್ರೆ ನಾನು ಸುಜಿತ್ ಶೆಟ್ಟಿ, ನಾನೊಬ್ಬ ಸಿನಿಮಾ ಪ್ರೇಮಿ. ಸಿನಿಮಾ ಅಂದ್ರೆ ಅಪಾರ ಆಸಕ್ತಿ ಹೊಂದಿರೋವನು, ಕಲಿಯಕ್ಕೆ ಬಂದಿರೋವನು. ಸುಮಾರು 14 ವರ್ಷದಿಂದ ಶಾರ್ಟ್ ಫಿಲ್ಮ್, ಸೀರಿಯಲ್ಸ್, ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಈ ಕ್ಷೇತ್ರದಲ್ಲಿ ನನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇನೆ. ಇದೊಂದು ಬಹಳ ಇಂಪಾರ್ಟೆಂಟ್ ಕ್ಷಣ ನನಗೆ. ಯಾಕಂದ್ರೆ ಶ್ರೀರಾಮ ದೇವರ 14 ವರ್ಷದ ವನವಾಸದ ನಂತರ ಅವರ ಜೀವನದಲ್ಲಿ ಒಂದು ಮಹತ್ವದ ಕ್ಷಣ ಹೆಂಗ್ ಬಂತು. 14 ವರ್ಷದ ಸಿನಿಮಾ ಜರ್ನಿಯಲ್ಲಿ ನನಗೆ ಮಹರ್ಷಿ ವಾಲ್ಮೀಕಿ ಅಂತ ಒಂದು ರೋಲ್ ಸಿಕ್ತು. ಸೊ ಅದಕ್ಕೆ ನಾನು ಅದೊಂದು ಆಶೀರ್ವಾದನೆ ಅಂತ ಅನ್ಕೋತೀನಿ. ಸುಜಿತ್, ಎಸ್, ಆ ಪಾತ್ರಕ್ಕೆ ನೀವು ಅಭಿನಯ ಮಾಡೋದಕ್ಕೆ ನಿಮ್ಮ ಪ್ರಿಪ್ರೇಷನ್ ಆಗಿತ್ತು? ಯಾಕೆಂದ್ರೆ ತುಂಬಾ ರಗ್ಗಡ್ಡ ಇರುವಂತ ಒಂದು ಪಾತ್ರ ಅದು. ಅದೇ ಸರ್, ಪ್ರಿಪ್ರೇಷನ್ ಆಗಿತ್ತು ಅದು. ಅಂದ್ರೆ ಅವಕಾಶ ಸಿಗೋದು ಒಂದಾದ್ರೆ ಅದಕ್ಕೆ ತಯಾರಾಗೋದೊಂದು ಮುಖ್ಯವಾದ ಪ್ರಕ್ರಿಯೆ. ಅದಕ್ಕೋಸ್ಕರ ಶಿವಣಿ ಸರ್ ಅವರು ಇವತ್ತು ಬಂದಿಲ್ಲ, ಬಟ್ ಅವ್ರ ಜೊತೆ ಒಂದು ಮಾತಾಡಿದೊಂದು ಕ್ಷಣ, ಐ ಮೀನ್ ಒಂದೊಂದು 1.5 or 2 hours ನಾನು ಪ್ರವೀಣ್ ಅವ್ರು ಮಾತಾಡಿದ್ವಿ. ಅಂಡ್ ಆಕ್ಚುಲಿ ಅವ್ರ ಜೊತೆ ಅದು ಮಾತುಕತೆ ತುಂಬಾ ಹೆಲ್ಪ್ ಆಯ್ತು ಸರ್ ಪ್ರಿಪೇರ್ ಆಗಕ್ಕೆ. ಐ ಮೀನ್ ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ಸೊ ಅವರಿಗೆ ಒಂದು ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತೇನೆ ನಾನು. ಶಿವಮಣಿ ಅವರ ಡೈರೆಕ್ಟರ್ ಒಂದು ಸ್ಮೈಲ್ ಕೊಡ್ತಾರೆ, ಅದರಲ್ಲೇ ಮುಂದ್ಗಡೆ ಆಕ್ಟ್ ಮಾಡಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೇಗಿತ್ತು ಅವ್ರ ಜೊತೆ ಆಕ್ಟ್ ಮಾಡಿದ್ರು ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ಐ ಮೀನ್ ಲಕ್ಕಿ ಅನ್ಬೋದು, ನನ್ನ ಭಾಗ್ಯ ಅನ್ಬೋದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಅವರು ಆಕ್ಚುಲಿ ಸೆಟ್ಟಿಗೆ ಬಂದಾಗ ನಾನೊಂದು ಶಾರ್ಟ್ ಅಲ್ಲಿ ಇದ್ದೆ. ಸೊ ಅವ್ರು ಬಂದು ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದಿ, ಈ ತರನೇ ಕಂಟಿನ್ಯೂ ಮಾಡೋದ, ಅದೊಂಥರ ಮೋಟಿವೇಶನ್ ತರ ಇತ್ತು. ಸೊ ಈ ವಾಸ್ ಲೈಕ್ ಅ ಮೆಂಟರ್ ಡೆಫಿನೆಟ್ಲಿ. ಸೊ ಯಾ ಸರ್, ಶಿವಮಣಿ ಅವರು ಬರಲಿಲ್ಲ ಬೆಂಗಳೂರಿನ ಹೊರಗಡೆ ಶೂಟಲ್ಲಿದ್ದಾರೆ. ಅವ್ರು ತುಂಬ ಸಾರಿ ಕೇಳಿದ್ರು, ಬರೋಕ್ಕಾಗಲ್ಲ ಅಂತ. ಅದೇ ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಅನ್ಸಿದೆ. ಯಾಕೆಂದ್ರೆ ಆಲ್ರೆಡಿ ರಾಮಾಯಣ ಎಲ್ಲ ಸೀರಿಯಲ್ಗಳು ತುಂಬ ಜನ ನೋಡಿರ್ತಾರೆ, ಇದ್ರ ಬಗ್ಗೆ ಮಾಡಲೇಬೇಕು ಅಂತ ನಿಮ್ಗೆ ಅನ್ಸಿದ್ದೀವಿ ಸರ್? ಅದೊಂದು ಸಣ್ಣ ಕತೆ ಹೇಳ್ತೀನಿ. ಸೊ ಶಿವಮಣಿ ಸರ್ಗೆ ಇದೊಂದು ಕಾನ್ಸೆಪ್ಟ್ ಶೂಟ್ ಮಾಡ್ತಿದ್ದೀವಿ, ಪಿಚ್ ಮಾಡಬೇಕಿತ್ತು. ಸೊ ವಾಲ್ಮೀಕಿ ಬಗ್ಗೆ ಕತೆ ಮಾಡ್ತಿದ್ದೀವಿ ಸರ್ ಅಂತ. ಸೊ ಸ್ಕ್ರಿಪ್ಟ್ಗಿಂತ ಜಾಸ್ತಿ ಕತೆ ಎಲ್ಲರಿಗೂ ಗೊತ್ತಿದೆ, ಏನು ಹೊಸ ಕತೆ ಮಾಡಿಲ್ಲ. ಸೊ ನಾವು ಇದನ್ನ ಹಾಳು ಮಾಡ್ತಾ ಮಾಡಬೇಕಲ್ಲ, ಯಾರ್ದು ಕಣ್ಣು ಕಿವಿಗಳು ಹಾಳಾಗ್ದಿರಂಗೆ. ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಶಿವಮಣಿ ಸರ್ಗೆ, ಸರ್ ಇದು ಮಾಡ್ತೀನಿ ಅಂದಾಗ ಏನಕ್ಕೆ ಮಾಡ್ತೀರಾ ಅಂತ ಹೇಳಿ, ಲೈಕ್ ಅವರು ಏನಾದರೂ ಕ್ವಶನ್ ಕೇಳಿದ್ರೆ ಅವ್ರ ಐ ಬಾಲ್ಸ್ ಹಿಂಗೆ ಮೂವ್ ಆಗುತ್ತೆ, ನಿಮ್ಮ ಲೆಫ್ಟ್ ಬಾಲ್ಸಿಂದ ರೈಟ್ ಐ ಬಾಲ್ಗೆ, ಆ ಥರ ಕೇಳಿದ್ರು. ಐ ವಾಸ್ ಲಿಟ್ರಲಿ ಇಂಟಿಮಿಡೇಟೆಡ್. ಸೊ ಅವಾಗ ಒಂದು ಸ್ಟೋರಿ ಬೋರ್ಡ್ ಮಾಡಿದ್ವಿ. ಶಿವಮಣಿ ಸರ್ಗೆ ಅದನ್ನು ಕೊಟ್ಟ ತಕ್ಷಣ ಖಂಡಿತ ಲೆಟ್ಸ್ ಡೂ ಇಟ್ ಅಂತ, ಆ ಸ್ಟೋರಿ ಬೋರ್ಡ್ ನೋಡಿದ ತಕ್ಷಣ. ಸೊ ಸರ್ ನಾವು ಆ ಕಾಂಟೆಂಪ್ರರಿ ಸ್ಟೈಲ್ ಏನಿದೆ ಸೀರಿಯಲ್ಸ್ಗಳನ್ನೆಲ್ಲ ನೋಡಿದ್ದೀವಿ, ಮೈಥಾಲಜಿ ಸ್ಟೋರೀಸ್ಗಳನ್ನ. ಸೊ ಹಾಗೆ ಇವಾಗಿನ ಎಡಿಟಿಂಗ್ ಸ್ಟೈಲ್ಗೆ VFX ಯಾವ ಲೆವೆಲ್ ಹೋಗಿದೆ ಇವಾಗೆಲ್ಲ. ಸೊ ನಾವು ಒಂದು ಸಣ್ಣ ಬಜೆಟಲ್ಲಿ ಈ ಥರನೂ ಮಾಡ್ಬೋದು ಸರ್. ನಾವೆಲ್ಲ ಬ್ಲಾಕ್ ಫ್ರೇಮ್ಸ್ ಇಡ್ತೀವಿ, ಸ್ವಲ್ಪ CG ಸಣ್ಣ ಪುಟ್ಟ CGನೂ ಮಾಡ್ತೀವಿ. ಸೊ ನಿಮ್ಮದು ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇದೆ ಸರ್. ನೀವು ಬಂದರೆ ಬೇರೆನೇ ವೆಯ್ಟ್ ಆ್ಯಡ್ ಆಗುತ್ತೆ ಅಂದಮೇಲೆ. ಸೊ ಈಸ್ ಇನ್ ಟು ಇಟ್, ಖಂಡಿತ ಲೆಟ್ಸ್ ಡೂ ಇಟ್. ಅವ್ರ ಗೆಟಪ್, ಒರಿಜಿನಲ್ ಗೆಟಪ್ ನಿಮಗೆ ಹೆಲ್ಪ್ ಆಯ್ತು ಅನ್ಸುತ್ತೆ? ಖಂಡಿತ ಸರ್. ಅವ್ರ ಬೇರೆ ಫಿಲ್ಮ್ ಕಂಟಿನ್ಯೂಟಿಗೆ ಇತ್ತು, ಅದು ಗಡ್ಡ ಮತ್ತೆ ಇದೆಲ್ಲ ತುಂಬಾ ವರ್ಷದಿಂದ ಹಂಗೆ ಹೇರ್ ಎಲ್ಲ. ಅದು ತುಂಬಾ ಜನ ಅದು ಮೇಕಪ್ ಅಂದ್ರು. ಸೊ ಬೆಸ್ಟ್ ಕಾಂಪ್ಲಿಮೆಂಟ್ ಅವ್ರು ರಿಯಲ್ದೇ ಆಗಿದೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಸ್ತೆ, ಗುರುಭ್ಯೋ ನಮಃ. ಸುರೇಶ್ ಸರ್ಗೆ ಸ್ಪೆಷಲ್ ನಮಸ್ತೆ, ಗುರುಭ್ಯೋ ನಮಃ. ಎಲ್ಲ ಗಣ್ಯರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಪ್ರವೀಣ್ ಅವರಿಗೆ, ರತ್ನ ಅವರಿಗೆ, ಎಂಟೈರ್ ಕ್ರೂ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ
ಮ್ಯೂಸಿಕ್ ನನ್ನ ಪ್ರಕಾರ ಅವ್ರು ಯೋಚನೆ ಮಾಡಿರಲಿಲ್ಲ ಅನ್ಸುತ್ತೆ ಯಾರು ಮ್ಯೂಸಿಕ್ ಮಾಡ್ತಾರೆ ಅಂತ. ಅದು ಆರ್ಗ್ಯಾನಿಕ್ ಆಗಿ ನಮಗೆ ಬಂತು. ಅವ್ರು ಯಾರನ್ನೂ ಹುಡ್ಕೊಂಡು ಹೋಗಿ ಇವ್ರು ಕೊಡ್ಬೇಕು ಅವ್ರು ಕೊಡಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿದ್ದಿಲ್ಲ ಅನ್ಸುತ್ತೆ. ಆರ್ಗ್ಯಾನಿಕಲಿ ಇಟ್ ಕೇಮ್ ಟು ಅಸ್ ಆ್ಯಂಡ್ ಮ್ಯೂಸಿಕ್ ಆಲ್ಸೋ ಆರ್ಗ್ಯಾನಿಕಲಿ ಹ್ಯಾಪನ್. ಅಲ್ಲಿ ಅಪೂಜಂತಂ ರಾಮರಾಮತಿ ಆರ್ಗ್ಯಾನಿಕಲಿ ಅದೆಲ್ಲ ಬಂತು. ನಾವೇನು ಅದನ್ನ ಏನೋ ವಿ ಡಿಡ್ಂಟ್ ಬೀಟ್ ಅವರ್ ಮೈಂಡ್ಸ್ ಟು ಕ್ರಿಯೇಟ್ ಸಮಥಿಂಗ್. ಸೊ ಅಲ್ಲೇ ಒಂದು ಡಿವೈನ್ ಪವರ್ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಟೀಮ್ ಜೀವನ್ ಇದ್ದಾರೆ. ಜೀವನ್, ನಾನು ಮತ್ತು ನಮ್ಮ ಸೌಂಡ್ ಡಿಸೈನ್ ಮಾಡಿರೋರು ವಿಷ್ಣು ತುಂಬ ಚೆನ್ನಾಗಿ, ನಮ್ಮ ಇಂಜಿನಿಯರ್ಸ್ ಇರ್ಬೋದು, ಡಬ್ಬಿಂಗ್ ಇಂಜಿನಿಯರ್ಸ್ ಇರ್ಬೋದು. ಇದೊಂದು ಸಂಪೂರ್ಣವಾಗಿ ಒಂದು ಟೀಮ್ ಎಫರ್ಟ್ ಅಂತ ಹೇಳ್ಬೋದು. ನಾವು ಫಸ್ಟ್ ಕಟ್ ನೋಡಿದಾಗಲೇ ವಿ ವರ್ ಇನ್ಸ್ಪೈರ್ಡ್ ಟು ಬಿ ಆನೆಸ್ಟ್. ಫಸ್ಟ್ ಕಟ್ ಅವ್ರು ಕೊಟ್ಟಾಗಲೇ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಅದಕ್ಕಿಂತ ಹೆಚ್ಚಾಗಿ ಆಸ್ ಎವ್ರಿಬಡಿ ಸೆಟ್ ಪ್ರವೀಣ್ಗೆ ತುಂಬ ಕ್ಲಾರಿಟಿ, ಹಿ ನೋಸ್ ವಾಟ್ ಹಿ ವಾಂಟ್ಸ್. ಸೊ ಅಷ್ಟು ಕ್ಲಿಯರಾಗಿ ನಮಗೆ ಪಿಚ್ ಕೊಟ್ಟಿದ್ರು ನನಗೆ ಏನು ಬೇಕು, ಏನು ಮ್ಯೂಸಿಕ್ ಬೇಕು ಅಂದರೆ ಐ ಥಿಂಕ್ ಹಾರ್ಡ್ಲಿ ವಿ ರೀವರ್ಕ್ ಅನ್ಸುತ್ತೆ. ಎಲ್ಲೋ ಮೈನ್ಯೂಟ್ ಕರೆಕ್ಷನ್ಸ್ ವರ್ಕ್ ಮಾಡ್ತೀವಿ ಹೊರತು ನಥಿಂಗ್ ಲೈಕ್ ಮೇಜರ್ ವರ್ಕ್ಸ್ ರೀವರ್ಕ್ ಮಾಡೇ ಇಲ್ಲ. ಫಸ್ಟಿಂದ ಆರ್ಗ್ಯಾನಿಕಲಿ ಇದು ಹಾಗೆ ಕೂತ್ಕೊಂಡು ಸಮ್ ಮೇಜರ್ ಕರೆಕ್ಷನ್ಸ್ ಇತ್ತು. ಬಟ್ ಐ ಥಿಂಕ್ ಇಟ್ ಗಾಡ್ಸ್ ಗ್ರೇಸ್ ಅಂತ ಹೇಳ್ಬೋದು. ಆಲ್ ದಟ್ ಐ ಕ್ಯಾನ್ ಸೇ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು ಸರ್ ಮ್ಯೂಸಿಕ್ ಸರ್. ಗಾಡ್ಸ್ ಗ್ರೇಸ್ ಸರ್ ನಿಮ್ಮ ಕ್ಯಾಮ್ರಾ ವರ್ಕ್ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಈ ಪ್ರಾಜೆಕ್ಟ್ ಬಂದು ಪ್ರವೀಣ್ ನನಗೆ 3 ವರ್ಷದ ಮುಂಚೆ ಸೊ ಇವಾಗ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್ ಸರ್ ಒಟ್ಟಿಗೆ ಎಲ್ಲರೂ ಶೇರ್ ಮಾಡಿದ್ದೀವಿ. ಪೊಯೆಟಿಕ್ ಆಗಿ ನಂದು ಮೇಕಿಂಗ್ ಬಿಟ್ಟು ಮ್ಯೂಸಿಕ್ ನೀವು ಎಲ್ಲರೂ ಹೇಳೋದಂಗೆ ತುಂಬ ನನ್ನ ವರ್ಕಿಗಿಂತ ಮ್ಯೂಸಿಕ್ ಎಲಿವೇಟ್ ಮಾಡಿದೆ ನಮ್ಮ ವರ್ಕನ್ನು. ಪೊಯೆಟಿಕ್ ಆಗಿ ಹೇಳಿದೀವಿ, ರೆಗ್ಯುಲರ್ ಫಾರ್ಮ್ಯಾಟ್ ಬಿಟ್ಟು ಒಂದು ಕಥೆನೇ ಶಾರ್ಟ್ ಫಿಲಿಮೇನೆ, ಬಟ್ ಅದನ್ನ ಪ್ರವೀಣ್ ಅವ್ರು ತುಂಬಾ ಚೆನ್ನಾಗಿ ಶೂಟ್ ಕೂಡ ನಾವು ವಿತ್ ಮ್ಯೂಸಿಕ್ ಶೂಟ್ ಮಾಡ್ತಿದ್ವಿ. ಸೊ ಅಷ್ಟಿಷ್ಟ ಇವ್ರ ವರ್ಕ್ ಅಂದ್ರೆ ಇವ್ರ ಜೊತೆ ಮುಂದೆ ಕೊಲಾಬ್ ಆಗೋದಕ್ಕೆ ನಮ್ಮಂತವ್ರು ಸಪೋರ್ಟ್ ಮಾಡಿ, ಮೀಡಿಯಾದವರು ನೀವೇ ಪುಷ್ ಮಾಡ್ಬೇಕು ಈ ಪ್ರಾಜೆಕ್ಟ್ ನ. ನಿಮ್ ಕೈಲಾದಷ್ಟು ದಯವಿಟ್ಟು ಸಪೋರ್ಟ್ ಮಾಡಿ, ಟೀಮ್ ವರ್ಕ್ ಮಾಡಿ ಸರ್. ಥ್ಯಾಂಕ್ ಯು. ಈ ಕತೆ ಎಲ್ಲರೂ ಗೊತ್ತಿರೋದೆ, ಆದರೆ ಮ್ಯೂಸಿಕ್ ಮತ್ತು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್, ಹೇಳಿ. ಇದು ಮಾಡಬೇಕು ಅಂತ ಅನಿಸಿದ್ದು ಹೇಗೆ ನಿಮ್ಗೆ? ಯಾಕೆ ಅಂತ? ಯಾಕೆಂದರೆ ಎಲ್ಲ ಸಿನಿಮಾ ಮಾಡಬೇಕು ಅಂತೆಲ್ಲ ಇರುತ್ತೆ, ಈ ಶಾರ್ಟ್ ಮೂವಿ ಮಾಡಬೇಕು ಅಂತ ನಿಮ್ಮ ಡೈರೆಕ್ಟರ್ ಎಷ್ಟು ಇಂಪ್ರೆಸ್ ಮಾಡೋದಕ್ಕಿದೆ ಅಂತ? ಸೊ ಅದೇ ನಾನು ಹೇಳಿದೆ. ಬೇಸಿಕ್ಲಿ ನನ್ನ ಹತ್ರ ಪ್ರವೀಣ್, ನಾನು ಮತ್ತೆ ಪ್ರವೀಣ್ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಪ್ರವೀಣ್ ಬೇರೆ ಬೇರೆ ಏನೇನೋ ಸ್ಟೋರಿ ನಾವೇ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡೆ. ಮತ್ತು ಸಡನ್ಲಿ ಔಟ್ ಆಫ್ ನೋವೇರ್ ಪ್ರವೀಣ್ ವಾಸ್ ಲೈಕ್ ಈ ವಾಲ್ಮೀಕಿ ಚಿತ್ರ ಮಾಡೋಣ. ಸೊ ವಿತೌಟ್ ಎನಿ ರೀಸನ್ ಐ ಜಸ್ಟ್ ವೆಂಟ್ ಫಾರ್ ಇಟ್. ಅದು ಏನೋ ರೀಸನ್ಸ್ ಇರಲಿಲ್ಲ ಇದೇ ಮಾಡಬೇಕು ಅಂತ. ಬಟ್ ನೀವು ಹೋಗಿ ಮೋಸ್ಟ್ ಆಫ್ ದ ಥಿಂಗ್ಸ್ ದಟ್ ವಿ ಡಿಡ್ ಲಿಟಲ್ ರಿಸರ್ಚ್ ಮಾಡಿಬಿಟ್ಟು ನಾವು ಯೂಟ್ಯೂಬಲ್ಲಿ ಜಾಸ್ತಿ ನಮಗೆ ಅನಿಮೇಷನ್ಸ್ ಸಿಗ್ತಾ ಇತ್ತು. ಲೈಕ್ ಮಹರ್ಷಿ ವಾಲ್ಮೀಕಿ ಬಗ್ಗೆ ಏನಾದರೂ ಸ್ಟೋರಿ ನಮಗೆ ಬೇಕು ಅಂದರೆ ನಮಗೆ ಮೋಸ್ಟ್ ಆಫ್ ದ ಶಾರ್ಟ್ ಫಿಲ್ಮ್ಸ್ ಆರ್ ಎನಿ ಸ್ಟೋರಿ ಅಂದರೆ ನಮಗೆ ಅನಿಮೇಷನ್ಸ್ ಆ ಥರ ಸ್ಟೋರಿನೇ ಸಿಗ್ತಾ ಇತ್ತು. ಈ ಥರ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಆ ಥರ ಇರಲಿಲ್ಲ. ಸೊ ವಿ ಥಾಟ್ ಓಕೆ ದೆನ್ ಲೆಟ್ಸ್ ಟ್ರೈ ದಿಸ್. ಫುಲ್ ಫ್ಲೆಡ್ಜ್ ಮೂವಿ ಏನು ಮಾಡೋ ಪ್ಲಾನ್ ಇದೆಯಾ ಇದನ್ನು ಅಂತ? ಹೌದು, ಅದೆಲ್ಲ ಪ್ಲಾನ್ ಇದೆ, ನೋಡೋಣ. ಓಕೆ, ಒಳ್ಳೆಯದಾಗಲಿ. ಗೆಸ್ಟ್ ಕಳ್ಕೊಂಡಿದ್ದೀವಿ. ಅವ್ರ ಜೊತೆಗೆ ಶ್ರೀ ಸುರೇಶ್ ಅರಸ್, ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ ಎಡಿಟರ್, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರೊಂದಿಗೆ ಶ್ರೀ ಗಣೇಶ್ ರಾವ್ ಕೇಸರ್ಕರ್, ಆಕ್ಟರ್. ಇದನ್ನು ಯಾಕೆ ಪೂರ್ಣ ಪ್ರಮಾಣದಲ್ಲಿ ಚಿತ್ರ ಮಾಡಲಿಲ್ಲ ಅಂತ ನನಗೆ ಇನ್ನೂ ಪ್ರಶ್ನೆ ಆಗೇ ಹೋಗ್ತಿದೆ. ಯಾಕೆ ಇದು ಶಾರ್ಟ್ ಫಿಲ್ಮ್ ಆಯಿತು? ಇದು ಪೂರ್ಣ ಪ್ರಮಾಣದ ಚಿತ್ರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೀಗಾಗಿದೆ, ದಯವಿಟ್ಟು ಸೆನ್ಸಾರ್ ಮಾಡಿಸಿ ಇದು ನ್ಯಾಷನಲ್ ಅವಾರ್ಡ್ ಕಳಿಸಿ. ಒಳ್ಳೆ ಅರಸವ್ರನ್ನ ಕರೆಸೋದ್ರಲ್ಲಿ ಒಂದು ಲೆಜೆಂಡರಿ ಪನ್ ಇದೆ. ನನ್ಗೆ ಭಯ ಆಗ್ತಾ ಇತ್ತು, ಸರ್ ಮೂಲೆಯಲ್ಲಿ ಕುತ್ಕೊಂಡಿದ್ದಾರೆ ಅಂತ. ಅರೆ, ಈಸ್ ಅ ಲೆಜೆಂಡ್ ಬಾಸ್ ಅಂಡ್ ಹ್ಯಾಸ್ ಕಮ್ ಟು ಯುವರ್ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಮಾಧ್ಯಮ ಇಂಗ್ಲಿಷಲ್ಲಿ ಮಾತಾಡೋದಿಲ್ಲ. ಬಿಗಿನಿಂಗ್ ಆಸ್ಕರ್ ಇಸ್ ದ ಎಂಡಿಂಗ್. ಬಟ್ ನಿಮ್ಮ ಮಾಧ್ಯಮ ಮಿತ್ರರು ಹೊಗಳಿದ್ರೆ ಅದು ನಮ್ಗೆ ಆಸ್ಕರ್ ಅಂತ, ಕನ್ನಡದ ಜನ ನೋಡಿದ್ರೆ ಅದೇ ನಮ್ಗೆ ಆಸ್ಕರ್ ಅಂತ. ಸೊ ಎಡಿಟರ್ ಆಗಿ ನಾವು ಮೊದಲು ಜನಪ್ರಿಯ ಎಡಿಟರ್ ಆಗಂತ ಸುರೇಶ್ ಅರಸ್ ಅವರೇ, ನಮ್ಮ ಹಿರಿಯ ನಟರಾದ ಗಣೇಶ್ ರಾವ್ ಅವರೇ, ಈ ವಾಲ್ಮೀಕಿ ಚಿತ್ರ ತಂಡದವರೇ, ಮಾಧ್ಯಮದವರೇ, ಇಲ್ಲೆಲ್ಲ ಬಂದಿರೋ ಜನ ವೀಕ್ಷಕರೇ, ಈ ಶಾರ್ಟ್ ಫಿಲಿಮ್ ಅಲ್ಲ, ಇದೊಂದು ದೊಡ್ಡ ಫಿಲಿಮೇ. ಈ ಫಿಲಿಮ್ಗೆ ಆಸ್ಕರ್ ಬರಲಿ, ಎತ್ತೆತ್ತ ಪ್ರಶಸ್ತಿಗೆ ಬರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಇದು ನೋಡಿದಾಗ ನನ್ನ ಮೈಯೆಲ್ಲ ಜುಮ್ ಅನ್ನಿಸ್ತು. ಒಂಥರ ಹಿಂದಿನ ಕಾಲಕ್ಕೆ ಹೋಗಿದ್ದೀವಿ ಅಂತ ಇದೆ. ಅದ್ಭುತ ಚಿತ್ರ. ನಿಮಗೆಲ್ಲ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.
ರಾಮಾಯಣದ ಅಥವಾ ಮಹಾಭಾರತ ಯಾವುದೋ ಒಂದು ಎಳೆನಲ್ಲಿ ಬಂದಿರುತ್ತೆ, ಅದು ಬಿಟ್ಟು ಬೇರೆ ಮಾಡಕ್ ಸಾಧ್ಯನೇ ಇಲ್ಲ ಕಥೆಗಳನ್ನ. ಅಂಥ ಒಂದು ಕ್ಲಿಷ್ಟಕರವಾದ ಕಥೆಯನ್ನ ತಗೊಂಡಿದ್ದೀರಾ. ಹೇಳ್ಬೇಕಾದ್ರೆ ಫೋಟೋಗ್ರಫಿ 100%, 100 ಔಟ್ ಆಫ್ 100, ಮತ್ತೆ ಕಥೆ 100 ಔಟ್ ಆಫ್ 100, ಮ್ಯೂಸಿಕ್ಕು, ಆಕ್ಟಿಂಗು ಎಲ್ಲವೂ ಔಟ್ ಆಫ್ 100. ಇದರಲ್ಲಿ ಯಾವುದು ಕೂಡ ಒಂದು ಕೂಡ ಕಡಿಮೆ ಅಂತದ್ದು ಏನೂ ಇಲ್ಲ. ಇದ್ರಲ್ಲಿ ನೋಡಿ, ಯಾವುದೋ ಒಂದರ ಅದೇನಂತಾರೆ ಅದಕ್ಕೆ ಕಾಕತಾಳೀಯ ಅಂತಾರಲ್ಲ, ಹಾಗೆ ಸಂಜಿತ್ ಶೆಟ್ಟಿ ಅವರಿಗೆ 14 ವರ್ಷದ ನಂತರ ರಾಮನ ವನವಾಸದ ಕಥೆ ಸಿಕ್ಕಿದೆ. ಅದನ್ನು ಬಹಳ ಪ್ರೌಢಾಗಿ ಹೇಳ್ಕೊಟ್ರು. ಮತ್ತೆ ವಾಲ್ಮೀಕಿ ಅವರ ಹೆಸರು ರತ್ನಾಕರು, ಪ್ರೊಡ್ಯೂಸರ್ ಅನ್ನದಾತರು ಕೂಡ ರತ್ನಾದಾಸ್ ಅವರು. ಹೇಗೆ ನೋಡಿ ಸಮ್ಮೇಳನ ಆಗಿದೆ ನೋಡಿ ಅದು. ಆದರೆ ಒಂದೇ ಒಂದು ಚಿಕ್ಕ ಕೊರತೆ ಅಂದ್ರೆ, ತಾವು ಕನ್ನಡ ಮತ್ತು ಇಂಗ್ಲಿಷಲ್ಲಿ ಮಾಡಿರೋದಲ್ಲ ಅದು, ಅಥವಾ ಕನ್ನಡ ಅಂಡ್ ತಮಿಳ್, ಸಂಸ್ಕೃತ, ಇಂಗ್ಲಿಷಲ್ಲೂ ಮಾಡಬೇಡಿ, ಯಾಕೆ ಇಂಗ್ಲಿಷಲ್ಲಿ ಜಾಸ್ತಿ ಮಾತಾಡ್ತಿರಲ್ಲ, ಅದು ಗೊತ್ತಾಗ್ಲಿ. ಆದರೆ ಕನ್ನಡದಲ್ಲಿ ಅಟ್ಲೀಸ್ಟ್ ಕನ್ನಡ ಜಾಸ್ತಿ ಬಳಸಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಹಾಗಾಗಿ ನೋಡಿ,